ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವರು ಕೇವಲ ಒಂದೇ ದಿವಸದಲ್ಲಿ ಈ ವಿಚಾರದ ಬಗ್ಗೆ ಸಭೆಯನ್ನ ಕರೆದಿದ್ರು. ಸಭೆಯನ್ನ ಕರೆದು ಇಂತಹ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾನು ನಿಮ್ಮೊಡನೆ ಇರ್ತೇನೆ ಸರ್, ಇದು ಒಳ್ಳೆಯ ಕಾರ್ಯಕ್ರಮದ ಕೆಲಸಕ್ಕೆ ಉಪಯೋಗವಾಗುತ್ತದೆ. ಇಂತಹ ಅದ್ಭುತವಾದ ಒಂದು ರಾಸವನ್ನ ಕಾಪಾಡೋದಕ್ಕೆ ಅಂದಿನ ಮನ್ಮಹಾರಾಜರು 1500 ಎಕರೆಯನ್ನ ಈ ಒಂದು ರಾಸುಗಳಿಗೆ ಉದ್ಧಾರಕ್ಕಾಗಿ ಪ್ರಾರಂಭವಾಗುತ್ತಿದೆ. 11ನೇ ತಾರೀಕು ಜೂನ್ 2021ರಂದು ಸರ್ಕಾರದ ಆದೇಶವಾಗುತ್ತೆ. ಇವತ್ತು 30ನೇ ತಾರೀಕು ಜೂನ್. ಕೇವಲ 13 ದಿನಗಳಲ್ಲಿ ಈ ಒಂದು ಪ್ರದೇಶದಲ್ಲಿ ಕೋಟಿ ವೃಕ್ಷ ಅಭಿಯಾನ ನಿರ್ಲಕ್ಷಿಸಿದರೆ ಹಣ ವ್ಯಯವಾಗುವುದೇ ವಿನಃ ಯಾವುದೇ ಫಲ ದೊರೆಯುವುದಿಲ್ಲ. ಈ ಭಾಗದ ಜನರಿಗೆ ಸದಾಕಾಲ ಉದ್ಯೋಗ, ಆರ್ಥಿಕ ಸುಭದ್ರತೆ, ಉತ್ತಮ ಗಾಳಿ ಹಾಗೂ ವಾತಾವರಣ ನಿರ್ಮಿಸಲು ಅಧಿಕಾರಿ ಕವಿತಾ ಮಂಡಿಕೇರಿ ಹಾಗೂ ನಮ್ಮ ನೀರುಣಿಸಲು ಅನುಕೂಲವಾಗುವಂತೆ ಒಂದು ಟ್ರ್ಯಾಕ್ಟರ್ ಮತ್ತು ಟ್ಯಾಂಕರ್ ಅನ್ನು ಕೋರಿದಾಗ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮಾನ್ ಕೆ ಗೋವಿಂದರಾಜರವರು 10 ಲಕ್ಷ ರೂಪಾಯಿಗಳನ್ನ ಈ ಒಂದು ಮಹತ್ ಕಾರ್ಯಕ್ಕೆ ಮಂಜೂರು ಮಾಡಿದ್ದಾರೆ. ಇದು ಈ ಭೂಮಾತೆಗೆ ಇರುವ ಶಕ್ತಿ ಮತ್ತು ದೈವಾಂಶ ಸಂಭೂತರಿಗೆ ದೊರೆಯುವ ಅಭೂತಪೂರ್ವವಾದ ಸ್ಪಂದನೆ ಎಂದರೆ ಅವರಿಗೆ ಮಾರ್ಗದರ್ಶಕರಾಗಿ ದಾರಿದೀಪವಾಗಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ರಾಷ್ಟ್ರ ಮಟ್ಟದ ಅನೇಕ ಜಿಲ್ಲೆಗಳಲ್ಲಿ ತಿರುಪತಿ ಮತ್ತು ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸಿಕೊಂಡು ಬಂದಿದ್ದಾರೆ. ಇವತ್ತೇನು ನಮ್ಮ ಜಪಾನ್ ಮೂಲದ ಆರ್ಗನೈಸೇಷನ್